ಮಾಡ್ತು. ಕೆಲವೇ ಕ್ಷಣದಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಸುದ್ದಿಗೋಷ್ಠಿ. ಇದು ಬೇಕಿರೋದು. ಇವರೇನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್. ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ವಿಕ್ರಮ್ ಮಿಸ್ರಿ. ನಾಳೆ ತನಕ ಕಾಯಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಸುದ್ದಿಗೋಷ್ಠಿ ನಡೆಸ್ತಾರೆ. ಬಹಳ ಬಹಳ ಇಂಪಾರ್ಟೆಂಟ್ ಸುದ್ದಿಗೋಷ್ಠಿ ಇದು. ನೋಡಿ, ಇಲ್ಲಿ ತನಕದ ಸುದ್ದಿಗೋಷ್ಠಿ ಒಂದು ಲೆಕ್ಕ, ಈಗಿನ ಸುದ್ದಿಗೋಷ್ಠಿ ಇನ್ನೊಂದು ಲೆಕ್ಕ. ಎಸ್ ರಂಜಿತ್ ಇನ್ನು ಕೆಲವೇ ಕ್ಷಣಗಳಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಸುದ್ದಿಗೋಷ್ಠಿ ಕೂಡ ಮಾಡ್ತಾರೆ. ಈಗ ಅಲ್ಲಿ ಹೌದು ಜಯಪ್ರಕಾಶ್ ಶೆಟ್ರೆ, ನೋಡಿ ಭಾರತ ಏನ್ ಮಾಡ್ತು. ಈ ಡ್ರೋನ್ ದಾಳಿ ನಿಂತಿದೆಯಾ? ಬ್ಲ್ಯಾಕ್ಔಟ್ ಹಂಗೆ ಇದೆಯಾ? ಅಲ್ಲಿ ಅಪ್ಡೇಟ್ಸ್ ಏನು? ಜಯಪ್ರಕಾಶ್ ಶೆಟ್ರೆ, ಈಗ ಡ್ರೋನ್ ದಾಳಿ ನಿಂತಿದೆ, ಬ್ಲ್ಯಾಕ್ಔಟ್ ಹಂಗೆ ಇದೆ. ಇವತ್ತಂತೂ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬ್ಲ್ಯಾಕ್ಔಟ್ ಆಗಿದೆ. ನಿನ್ನೆ ಆದರೂ ಕೂಡ ಕೆಲವು ಸೆನ್ಸಿಟಿವ್ ಏರಿಯಾಗಳಲ್ಲಿ ಮಾತ್ರ ಕರೆಂಟ್ ಅನ್ನು ತೆಗೆದಿದ್ರು, ಬ್ಲ್ಯಾಕ್ಔಟ್ ಮಾಡಿದ್ರು. ಈಗಿನ ಬ್ಲ್ಯಾಕ್ಔಟ್ ಇದೆಯಲ್ಲ, ಈಗಿನ ಬ್ಲ್ಯಾಕ್ಔಟ್ ಈಗ ಕದನ ವಿರಾಮ ಉಲ್ಲಂಘನೆ ಮಾಡಿದ ನಂತರ ಆಗಿದ್ದ ಅಥವಾ ಬೆಳಿಗ್ಗೆನಿಂದ ಇತ್ತ? ಇಲ್ಲ ಜಯಪ್ರಕಾಶ್ ಶೆಟ್ರೆ, ಕದನ ವಿರಾಮ ಉಲ್ಲಂಘನೆ ಮಾಡಿ ಆದ ನಂತರ ಆಗಿರೋದು. ನೋಡಿ, ಯಾವಾಗ ಇವರು ಅಮೇರಿಕಾದ ಮಧ್ಯಸ್ಥಿಕೆಯಲ್ಲಿ ನಾವು ಕದನ ವಿರಾಮವನ್ನು ಘೋಷಿಸ್ತೀವಿ ಅಥವಾ ನಾವೆಲ್ಲರೂ ಕೂಡ ತಂಡ ಆಗ್ತೀವಿ ಅಂತೇಳಿ ಹೇಳಿ ಆದ ನಂತರ ಜನರ ಮನಸ್ಸಿನಲ್ಲಿ, ಜನರ ಮುಖದಲ್ಲಿ ಒಂದು ಮಂದಹಾಸ ಇತ್ತು. ಮುಗಿತಲ್ಲಪ್ಪ ಇದು ಒಂದು ಹಂತಕ್ಕೆ ಅಂಥೇಳಿ ಜನ ಅಂದ್ಕೊಂಡಿದ್ರು. ಬೆಳಿಗ್ಗೆಯಿಂದಲೂ ಕೂಡ ಜನ ಮನೆಯಿಂದ ಹೊರಗಡೆ ಬರ್ದಿರೋರು ಸಂಜೆ ಹೊತ್ತಿಗೆಲ್ಲ ಒಂದು ರೌಂಡ್ ಹೋಗ್ತಾ ಇದ್ರು. ಇಲ್ಲೇ ಮುಂದಕ್ಕೆ ಹೋದರೆ ಒಂದು ಪಾರ್ಕ್ ಕೂಡ ಇದೆ, ಅಲ್ಲೆಲ್ಲ ಒಂದು 5 ಗಂಟೆ ನಂತರ ಅಮೇರಿಕಾದ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡಿ ಆದ ನಂತರ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಒಂದು ಭಯ ಇಲ್ಲದೆ, ಆತಂಕ ಇಲ್ಲದೆ ಓಡಾಡ್ತಾ ಇದ್ರು. ಇನ್ನು ಹಿಂಗಾಗೋದಿಲ್ಲ ಅಂಥೇಳಿ ಭಾರತ ಮತ್ತು ಪಾಕಿಸ್ತಾನ ಅಲ್ಲಿಗಲ್ಲಿಗೆ ಅಮೇರಿಕಾದ ಮಧ್ಯಸ್ಥಿಕೆಯಲ್ಲಿ ಎಲ್ಲ ಸರಿ ಹೋಯ್ತಲ್ಲ ಅಂತ ಅಂದ್ಕೊಂಡಿದ್ರು. ಅಲ್ಲಿವರೆಗೂ ಯಾವುದೇ ಬ್ಲ್ಯಾಕ್ಔಟ್ ಇರಲಿಲ್ಲ. ಆದರೆ ಯಾವಾಗ 7 ಗಂಟೆ 5 ನಿಮಿಷದ ಸುಮಾರಿಗೆ ಕದನ ವಿರಾಮವನ್ನು ವಿಚಾರ ಮಾಡಿ 2 ಗಂಟೆ ಆದ ನಂತರ ಆದಂತಹ ಸೌಂಡ್ ಕೇಳಿಸ್ತಲ್ಲ, ಆಗ ಅಂದ್ಕೊಂಡ್ರು ಪಾಕಿಸ್ತಾನದ ಬುದ್ಧಿ ಇದೇನೆ, ಪಾಕಿಸ್ತಾನ ಯಾವಾಗಲೂ ಕೂಡ ಮಾಡಿದ್ದೇನೆ, ಈಗಲೂ ಕೂಡ ಮಾಡಿದ್ದು ಇದೇನೆ ಅನ್ನೋದೆಲ್ರಿಗೂ ಸ್ಪಷ್ಟವಾಯಿತು. ಎಲ್ಲರೂ ಕೂಡ ಏನು ಖುಷಿಯಲ್ಲಿದ್ದರು, ಎಲ್ಲ ಮುಗೀತು ಅಂಥೇಳಿ. ಆದರೆ ಇಲ್ಲಿ ಸಂಭವಿಸಿರುವಂತಹ ಬ್ಲಾಸ್ಟ್, ಇಲ್ಲಿ ಕೇಳಿ ಬಂದಂತಹ ಸದ್ದು, ಇಲ್ಲಿ ಕೇಳಿ ಬಂದಂತಹ ಚೀರಾಟ ಕೂಗಾಟ, ಎಲ್ಲರೂ ಕೂಡ ಬೆಚ್ಚಿ ಬಿದ್ದರು. ಒಂದು ಕ್ಷಣಕ್ಕೆ ದಿಗಿಲು ಬಿಡದಂತೆ ಒಳಗಡೆ ಹೋಗಿದ್ರು. ಆ ಬ್ಲಾಸ್ಟ್ ಆದ ಕೆಲವೇ ಮಿನಿಟ್ನಲ್ಲಿ ಉಮರ್ ಅಬ್ದುಲ್ಲಾ ಟ್ವೀಟ್ ಮಾಡಿದ್ರು. ಅದಾಗಿ ಕೆಲವೇ ಮಿನಿಟ್ನಲ್ಲಿ ಸಂಪೂರ್ಣ ಎಲ್ಲವೂ ಕೂಡ ಬ್ಲ್ಯಾಕ್ಔಟ್ ಆಯಿತು. ಬ್ಲ್ಯಾಕ್ಔಟ್ ಆಗಿ ಸತತ ಒಂದು ಅರ್ಧ ಗಂಟೆಗಳ ಕಾಲ 25-30 ಬಾರಿ ಇಲ್ಲಿ ಬ್ಲಾಸ್ಟ್ ಆಯಿತು. ಬೆಂಕಿಯ ಉಂಡೆಗಳು ಬರ್ತಾ ಇತ್ತು. ಭಾರತೀಯ ಸೇನೆ, ವಾಯುಪಡೆ ಎಲ್ಲವನ್ನು ಕೂಡ ರಾಡಾರ್ ಸಿಸ್ಟಮ್ನ ಮೂಲಕ ಅದನ್ನು ಹೊಡೆದುಳಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇತ್ತು. ಅದೆಲ್ಲದರ ಹೊರತಾಗಿ ಜನ ಅಂತೂ ಆತಂಕಕ್ಕೊಳಗಾದರು. ಭಾರತದ ಪ್ರತಿದಾಳಿ ಹೇಗಿರುತ್ತೆ ಅನ್ನೋದನ್ನು ನಾವೀಗ ಎದುರು ನೋಡ್ತಾ ಇದ್ದೀವಿ. ಜಯಪ್ರಕಾಶ್ ಶೆಟ್ರೆ, ಇದು ಆಗಿದ್ದು ಒಳ್ಳೆಯದಾಯಿತು. ಯಾಕಂತ ಹೇಳಿದರೆ ಭಾರತಕ್ಕೊಂದು ಸಿಂಪತಿ ಬಂದಂಗಾಯಿತು. ಭಾರತ ಪಾಕಿಸ್ತಾನ ಇಷ್ಟೆಲ್ಲ ಮಾತುಕತೆ, ಅದು ದೊಡ್ಡಣ್ಣನ ಎದುರುಗಡೆ ಆದ ನಂತರವೂ ಕೂಡ ದೊಡ್ಡಣ್ಣನಿಗೆ ಮಾತುಕತೆಯಾದ 2 ಗಂಟೆಯಲ್ಲಿ ಇವರು ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮಾಡ್ತು. ಕೆಲವೇ ಕ್ಷಣದಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಸುದ್ದಿಗೋಷ್ಠಿ. ಇದು ಬೇಕಿರೋದು. ಇವರೇನು ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್. ಸುದ್ದಿಗೋಷ್ಠಿ ನಡೆಸಲಿದ್ದಾರೆ ವಿಕ್ರಮ್ ಮಿಸ್ರಿ. ನಾಳೆ ತನಕ ಕಾಯಲಿಲ್ಲ. ಕೆಲವೇ ಕ್ಷಣಗಳಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಸುದ್ದಿಗೋಷ್ಠಿ ನಡೆಸ್ತಾರೆ. ಬಹಳ ಬಹಳ ಇಂಪಾರ್ಟೆಂಟ್ ಸುದ್ದಿಗೋಷ್ಠಿ ಇದು.
ನೋಡಿ, ಇಲ್ಲಿ ತನಕದ ಸುದ್ದಿಗೋಷ್ಠಿ ಒಂದು ಲೆಕ್ಕ, ಈಗಿನ ಸುದ್ದಿಗೋಷ್ಠಿ ಇನ್ನೊಂದು ಲೆಕ್ಕ. ಎಸ್ ರಂಜಿತ್ ಇನ್ನು ಕೆಲವೇ ಕ್ಷಣಗಳಲ್ಲಿ ವಿದೇಶಾಂಗ ಕಾರ್ಯದರ್ಶಿ ಸುದ್ದಿಗೋಷ್ಠಿ ಕೂಡ ಮಾಡ್ತಾರೆ. ಈಗ ಅಲ್ಲಿ ಹೌದು ಜಯಪ್ರಕಾಶ್ ಶೆಟ್ರೆ, ನೋಡಿ ಭಾರತ ಏನ್ ಮಾಡ್ತು, ಈ ಡ್ರೋನ್ ದಾಳಿ ನಿಂತಿದೆಯಾ, ಬ್ಲ್ಯಾಕ್ಔಟ್ ಹಂಗೆ ಇದೆಯಾ, ಅಲ್ಲಿ ಅಪ್ಡೇಟ್ಸ್ ಏನು? ಜಯಪ್ರಕಾಶ್ ಶೆಟ್ರೆ, ಈಗ ಡ್ರೋನ್ ದಾಳಿ ನಿಂತಿದೆ, ಬ್ಲ್ಯಾಕ್ಔಟ್ ಹಂಗೆ ಇದೆ. ಇವತ್ತಂತೂ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬ್ಲ್ಯಾಕ್ಔಟ್ ಆಗಿದೆ. ನಿನ್ನೆ ಆದರೂ ಕೂಡ ಕೆಲವು ಸೆನ್ಸಿಟಿವ್ ಏರಿಯಾಗಳಲ್ಲಿ ಮಾತ್ರ ಕರೆಂಟ್ ಅನ್ನು ತೆಗೆದಿದ್ರು, ಬ್ಲ್ಯಾಕ್ಔಟ್ ಮಾಡಿದ್ರು. ಒನ್ ಮಿನಿಟ್, ಈಗಿನ ಬ್ಲ್ಯಾಕ್ಔಟ್ ಇದೆಯಲ್ಲ, ಈಗಿನ ಬ್ಲ್ಯಾಕ್ಔಟ್ ಈಗ ಕದನ ವಿರಾಮ ಉಲ್ಲಂಘನೆ ಮಾಡಿದ ನಂತರ ಆಗಿದ್ದ ಅಥವಾ ಬೆಳಿಗ್ಗೆನಿಂದ ಇತ್ತ? ಇಲ್ಲ ಜಯಪ್ರಕಾಶ್ ಶೆಟ್ರೆ, ಕದನ ವಿರಾಮ ಉಲ್ಲಂಘನೆ ಮಾಡಿ ಆದ ನಂತರ ಆಗಿರೋದು. ನೋಡಿ, ಯಾವಾಗ ಇವರು ಅಮೇರಿಕಾದ ಮಧ್ಯಸ್ಥಿಕೆಯಲ್ಲಿ ನಾವು ಕದನ ವಿರಾಮವನ್ನು ಘೋಷಿಸ್ತೀವಿ ಅಥವಾ ನಾವೆಲ್ಲರೂ ಕೂಡ ತಂಡ ಆಗ್ತೀವಿ ಅಂತೇಳಿ ಹೇಳಿ ಆದ ನಂತರ ಜನರ ಮನಸ್ಸಿನಲ್ಲಿ, ಜನರ ಮುಖದಲ್ಲಿ ಒಂದು ಮಂದಹಾಸ ಇತ್ತು. ಮುಗಿತಲ್ಲಪ್ಪ ಇದು ಒಂದು ಹಂತಕ್ಕೆ ಅಂಥೇಳಿ ಜನ ಅಂದ್ಕೊಂಡಿದ್ರು. ಬೆಳಿಗ್ಗೆಯಿಂದಲೂ ಕೂಡ ಜನ ಮನೆಯಿಂದ ಹೊರಗಡೆ ಬರ್ದಿರೋರು ಸಂಜೆ ಹೊತ್ತಿಗೆಲ್ಲ ಒಂದು ರೌಂಡ್ ಹೋಗ್ತಾ ಇದ್ರು. ಇಲ್ಲೇ ಮುಂದಕ್ಕೆ ಹೋದರೆ ಒಂದು ಪಾರ್ಕ್ ಕೂಡ ಇದೆ, ಅಲ್ಲೆಲ್ಲ ಒಂದು 5 ಗಂಟೆ ನಂತರ ಅಮೇರಿಕಾದ ಡೊನಾಲ್ಡ್ ಟ್ರಂಪ್ ಅವರು ಟ್ವೀಟ್ ಮಾಡಿ ಆದ ನಂತರ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಒಂದು ಭಯ ಇಲ್ಲದೆ, ಆತಂಕ ಇಲ್ಲದೆ ಓಡಾಡ್ತಾ ಇದ್ರು. ಇನ್ನು ಹಿಂಗಾಗೋದಿಲ್ಲ ಅಂಥೇಳಿ ಭಾರತ ಮತ್ತು ಪಾಕಿಸ್ತಾನ ಅಲ್ಲಿಗಲ್ಲಿಗೆ ಅಮೇರಿಕಾದ ಮಧ್ಯಸ್ಥಿಕೆಯಲ್ಲಿ ಎಲ್ಲ ಸರಿ ಹೋಯ್ತಲ್ಲ ಅಂತ ಅಂದ್ಕೊಂಡಿದ್ರು. ಅಲ್ಲಿವರೆಗೂ ಯಾವುದೇ ಬ್ಲ್ಯಾಕ್ಔಟ್ ಇರಲಿಲ್ಲ. ಆದರೆ ಯಾವಾಗ 7 ಗಂಟೆ 5 ನಿಮಿಷದ ಸುಮಾರಿಗೆ ಕದನ ವಿರಾಮವನ್ನು ವಿಚಾರ ಮಾಡಿ 2 ಗಂಟೆ ಆದ ನಂತರ ಆದಂತಹ ಸೌಂಡ್ ಕೇಳಿಸ್ತಲ್ಲ, ಆಗ ಅಂದ್ಕೊಂಡ್ರು ಪಾಕಿಸ್ತಾನದ ಬುದ್ಧಿ ಇದೇನೆ, ಪಾಕಿಸ್ತಾನ ಯಾವಾಗಲೂ ಕೂಡ ಮಾಡಿದ್ದೇನೆ, ಈಗಲೂ ಕೂಡ ಮಾಡಿದ್ದು ಇದೇನೆ ಅನ್ನೋದೆಲ್ರಿಗೂ ಸ್ಪಷ್ಟವಾಯಿತು. ಎಲ್ಲರೂ ಕೂಡ ಏನು ಖುಷಿಯಲ್ಲಿದ್ದರು, ಎಲ್ಲ ಮುಗೀತು ಅಂಥೇಳಿ. ಆದರೆ ಇಲ್ಲಿ ಸಂಭವಿಸಿರುವಂತಹ ಬ್ಲಾಸ್ಟ್, ಇಲ್ಲಿ ಕೇಳಿಬಂದಂತಹ ಸದ್ದು, ಇಲ್ಲಿ ಕೇಳಿಬಂದಂತಹ ಚೀರಾಟ ಕೂಗಾಟ, ಎಲ್ಲರೂ ಕೂಡ ಬೆಚ್ಚಿ ಬಿದ್ದರು. ಒಂದು ಕ್ಷಣಕ್ಕೆ ದಿಗಿಲು ಬೆಳೆದಂತೆ ಒಳಗಡೆ ಹೋಗಿದ್ರು. ಆ ಬ್ಲಾಸ್ಟ್ ಆದ ಕೆಲವೇ ಮಿನಿಟ್ನಲ್ಲಿ ಉಮರ್ ಅಬ್ದುಲ್ಲಾ ಟ್ವೀಟ್ ಮಾಡಿದ್ರು. ಅದಾಗಿ ಕೆಲವೇ ಮಿನಿಟ್ನಲ್ಲಿ ಸಂಪೂರ್ಣ ಎಲ್ಲವೂ ಕೂಡ ಬ್ಲ್ಯಾಕ್ಔಟ್ ಆಯಿತು. ಬ್ಲ್ಯಾಕ್ಔಟ್ ಆಗಿ ಸತತ ಒಂದು ಅರ್ಧ ಗಂಟೆಗಳ ಕಾಲ 25-30 ಬಾರಿ ಇಲ್ಲಿ ಬ್ಲಾಸ್ಟ್ ಆಯಿತು. ಬೆಂಕಿಯ ಉಂಡೆಗಳು ಬರ್ತಾ ಇತ್ತು. ಭಾರತೀಯ ಸೇನೆ, ವಾಯುಪಡೆ ಎಲ್ಲವನ್ನು ಕೂಡ ರಾಡಾರ್ ಸಿಸ್ಟಮ್ನ ಮೂಲಕ ಅದನ್ನು ಹೊಡೆದುಳಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇತ್ತು. ಅದೆಲ್ಲದರ ಹೊರತಾಗಿ ಜನ ಅಂತೂ ಆತಂಕಕ್ಕೊಳಗಾದರು. ಭಾರತದ ಪ್ರತಿದಾಳಿ ಹೇಗಿರುತ್ತೆ ಅನ್ನೋದನ್ನು ನಾವೀಗ ಎದುರು ನೋಡ್ತಾ ಇದ್ದೀವಿ. ಜಯಪ್ರಕಾಶ್ ಶೆಟ್ರೆ, ಇದು ಆಗಿದ್ದು ಒಳ್ಳೆಯದಾಯಿತು. ಯಾಕಂತ ಹೇಳಿದರೆ ಭಾರತಕ್ಕೊಂದು ಸಿಂಪತಿ ಬಂದಂಗಾಯಿತು. ಭಾರತ ಪಾಕಿಸ್ತಾನ ಇಷ್ಟೆಲ್ಲ ಮಾತುಕತೆ, ಅದು ದೊಡ್ಡಣ್ಣನ ಎದುರುಗಡೆ ಆದ ನಂತರವೂ ಕೂಡ ದೊಡ್ಡಣ್ಣನಿಗೆ ಮಾತುಕತೆಯಾದ 2 ಗಂಟೆಯಲ್ಲಿ ಇವರು ಅಟ್ಯಾಕ್ ಮಾಡಿದ್ದಾರೆ ಅಂತ ಹೇಳಿದ್ರೆ